ಸ್ವಾಗತವನ್ನು ಕೋರ್ತೀನಿ. ಗಣಿತದಲ್ಲಿ ಕಡೆಯ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಅದ, ತಪ್ಪದೇ ನೋಡಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿದಾವೆ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಫಸ್ಟ್ ಕ್ವಶನ್ ಬಂತು MCQಗಳಲ್ಲಿ. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆದರೆ ಮೊದಲ ಪದಗಳ ಕ್ರಮವಾಗಿ -1 ಮತ್ತು 8 ಆದ್ರೆ 4 ಪದಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದ ಆಯ್ಕೆ C7 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಸೊ ಇಲ್ಲಿ mn ಬೆಲೆಗಳನ್ನು ಕೇಳಿದ್ದಾರೆ. ಆ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿ ನೋಡಿ. ಉತ್ತರ ಏನು ಬರಬೇಕಪ್ಪ ಅಂದರೆ m=1 ಮತ್ತು n=5. ಮುಂದಿನ ಪ್ರಶ್ನೆ. ಬೆಲೆ ಕೇಳಿದ್ದಾರೆ. ಈ ಸಮೀಕರಣವನ್ನು ನೋಡಿದಾಗ ಅದರ ಉತ್ತರ ಎಷ್ಟು ಬರಬೇಕಂತಂದರೆ -2/3 ಅಂತ ಬರಬೇಕು. ನೆಕ್ಸ್ಟ್ ಮೂಲ ಕೇಳಿದ್ದಾರೆ. ಈ ಸಮೀಕರಣದ 4ನೇ ಪ್ರಶ್ನೆಗಳಲ್ಲಿ ಅದರ ಮೂಲ ಎಷ್ಟಾಗ್ತದಪ್ಪ ಅಂದರೆ 2 ಅಂತ ಆಗಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದರಲ್ಲಿ ಬೆಲೆ ಕೇಳಿದ್ದಾರೆ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ಗಳ ಮೇಲೆ. ಅದರದ್ದು ಉತ್ತರ 3/2 ಅಂತ ಆಗಬೇಕು. ನೆಕ್ಸ್ಟ್ ಲಾಟ್ರಿ ಚೀಟಿಗಳ ಸಂಖ್ಯೆ ಕೇಳಿದ್ದಾರೆ 6ನೇ ಪ್ರಶ್ನೆಯಲ್ಲಿ. ಸೊ ಇದರ ಉತ್ತರ ಏನಾಗಬೇಕಪ್ಪ ಅಂತಂದರೆ 480 ಅಂತ ಆಗಬೇಕು. ನೆಕ್ಸ್ಟ್ ಎಸ್ ಕೋನ POBಯ ಅಳತೆ ಕೇಳಿದ್ದಾರೆ. ಅದರ ಅಳತೆ ಎಷ್ಟು ಆಗ್ತದೆ ಅಂದರೆ 60 ಡಿಗ್ರಿ ಆಗ್ತದೆ. ಲಾಸ್ಟ್ ಕ್ವಶನ್ದಲ್ಲಿ ಮಾನಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಮೂರು ಮಾನಗಳು ಅಂತ ಆಗಬೇಕು. ಎಸ್ 3 ಮೂಲಮಾನ. ಇನ್ನು ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. 9ನೇ ಪ್ರಶ್ನೆ ಇತ್ತು. ಭಿನ್ನ ರಾಶಿ ರೂಪಗಳನ್ನು ಹೇಳಿದ್ದಾರೆ. ಅದಕ್ಕೆ ಭಿನ್ನ ರಾಶಿ ರೂಪ 233/99 ಬರೀಬೇಕು. ಎಸ್ n ಪದಗಳ ಮೊತ್ತ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 10ನೇ ಉತ್ತರ ಏನಾಗ್ತದೆ √2 ಅಂತಕ್ಕಂಥದ್ದು ಆಗ್ತದೆ. 11ನೇ ಪ್ರಶ್ನೆ ನೋಡಿದಾಗ ಈ ಸಮೀಕರಣದಲ್ಲಿ ಎಸ್ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ -30 -31 ಅಂತ ಆಗ್ತದೆ. ನೆಕ್ಸ್ಟ್ ಇದು ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಇದೆ ನೋಡಿ. ಪ್ರಶ್ನೆ 12. ಅದರ ಉತ್ತರ ಏನಾಗಬೇಕು 3-4 ಅಂತ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದಾವ, ಇವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ಕ್ವಶನ್ ಪೇಪರ್ ಅಂತೂ ತುಂಬಾ ಇದೆ. ಎಸ್ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. ಸೊ ಇದಿತ್ತು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ 13ನೇ ಪ್ರಶ್ನೆ. 14ರಲ್ಲಿ ವೃತ್ತ ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್ ವೃತ್ತದ ಡೆಫಿನೇಷನನ್ನು ಬರೆಯಕ್ಕೆ ಬರಬೇಕು. ಲಾಸ್ಟ್ದಲ್ಲಿ ಮೂಲ ಸಮಾನುಪಾತತೆಯ ನಿಯಮ ಗಣಿತ ರೂಪದಲ್ಲಿ ಬರೆಯಿರಿ. ಈ ಥೇಲ್ಸನ ನಿಯಮ ನೋಡಿ, ಅದನ್ನು ಗಣಿತೀಯ ರೂಪದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. ಇದನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಇತ್ತು ಎಸ್ ಅರ್ಧ ಗೋಳ ತ್ರಿಜ್ಯ RCM ಆದರೆ ಪೂರ್ಣ ಮೇಲ್ವೈ ವಿಸ್ತೀರ್ಣ ಬರೀರಿ ಅಂತ ಕೇಳಿದ್ದಾರೆ. ಅದರ ಉತ್ತರ ಇದಿತ್ತು. ಇನ್ನು 2 ಮಾರ್ಕ್ ಕ್ವಶನ್ಸ್ಗಳನ್ನ ನಿಮಗೆ ತೊಗೊಂಡು ಹೋಗ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಒಂದು ಸಮೀಕರಣ ಬಿಡಿಸ್ಲಿಕ್ಕೆ ಕೇಳಿದ್ದಾರೆ. 4x + y = 14, 3x - y = 7 ಅಂತದ. ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತು, ಡಾಟಾಗಳನ್ನು ಹಾಕಿ ಬಿಡಿಸಿ ಟೋಟಲಿ ಉತ್ತರ ಏನಾಗಬೇಕು x = 3, y = 2 ಅಂತ ತರಬೇಕು. ಮುಂದಿನ ಪ್ರಶ್ನೆ 18. ಎಸ್ 3ರ ಗುಣಕಗಳ ಮೊದಲ 15 ಪದಗಳ ಮೊತ್ತ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದು 360 ಡಿಗ್ರಿ ಅಂತ ಏನಾಗಬೇಕಾಗಿತ್ತು ಬರೀಬೇಕು. ಸೂತ್ರ ಯಾವ ಥರ ಹಾಕಬೇಕು ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಎಸ್ ಶೂನ್ಯತೆಗಳನ್ನು ಕೇಳಿದ್ದಾರೆ 19ನೇ ಪ್ರಶ್ನೆಯಲ್ಲಿ. ಸೊ ಶೂನ್ಯತೆಗಳನ್ನು ನೋಡಿದಾಗ ಅದರ ಉತ್ತರಗಳನ್ನು ಹಾಕ್ತಕ್ಕಂಥ ಸ್ಟೆಪ್ಸ್ಗಳನ್ನು ಸೊ ಈ ಥರ ತಾವೇನು ಮಾಡಬೇಕು. ಸೊ ಲಾಸ್ಟಲ್ಲಿ ಶೂನ್ಯತೆಗಳು ಎಷ್ಟು ಬರಬೇಕು. ಎಸ್ ಇದು ಉತ್ತರ ಇರಬೇಕು. ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕೇಳಿದ್ದಾರೆ. ಅದರ ಎಷ್ಟು ಮೂಲಗಳ ಸ್ವಭಾವ ಈ ಥರ ಏನಾಗಬೇಕು, ವಾಸ್ತವ, ಭಿನ್ನ ಮತ್ತು ಅಭಾಗಲಬ್ಧ ಅಂತ ಬರಿಬೇಕು. 21ನೇ ಪ್ರಶ್ನೆಯಲ್ಲಿ ಎಸ್ ABC ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಈ ಚಿತ್ರ ನೋಡ್ಕೊಡ್ರಿ. ಅದರ ಉತ್ತರ ಈ ಥರನಾಗಿರ್ತಕ್ಕಂಥದ್ದು ಆಗಬೇಕು. ಅಲ್ಲಿ ಯಾವ್ಯಾವ ಥರ ನೀವು ದತ್ತಗಳನ್ನು ತಗೊಳ್ತೀರಿ ಎಸ್ ಅದನ್ನು ಸೂತ್ರದಲ್ಲಿ ಹಾಕ್ತಕ್ಕಂಥದ್ದು, ಉತ್ತರ ಕಂಡುಹಿಡಿತಕ್ಕಂಥದ್ದು 36 ಸೆಂಟಿಮೀಟರ್² ಅಂತ ಉತ್ತರ ಬರಬೇಕು. ಇನ್ನೊಂದು ಇದೆ ಎಸ್ ವೃತ್ತದ ಜಾದ ಉದ್ದ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅದರ ಉತ್ತರ ನೀವು ಈ ಥರನಾಗಿರ್ತಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಈ ಥರ ಬರೀತಕ್ಕಂಥದ್ದು ಲಾಸ್ಟ್ ಉತ್ತರ ಇಷ್ಟು ಬರಬೇಕು. ಅದು 48 ಸೆಂಟಿಮೀಟರ್ ಅಂತ ಅಲಾಂಗ್ ವಿತ್ ಡಯಾಗ್ರಾಮ್ ಈ ಚಿತ್ರವನ್ನು ಸಹಿತ ಬಿಡಿಸ್ಬೇಕು. ಎಸ್ ಮುಂದಿನ ಪ್ರಶ್ನೆ 22ರಲ್ಲಿ ಸ್ಪರ್ಶಕ ರಚನೆ ಮಾಡೋದಿದೆ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಕೇಂದ್ರದಿಂದ 9 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ನೋಡ್ಕೊಡ್ರಿ. ಸೊ ಸ್ಕೇಲ್ ಕರೆಕ್ಟಾಗಿರಬೇಕು. 23 ಕ್ವಶನ್ಸ್ ಸಂಭವನೀಯತೆ ಬಗ್ಗೆ ಇದೆ. 23ನೇ ಕ್ವಶನ್ಸ್ ಸೊ ವೆರಿ ಸಿಂಪಲ್ ಇದೆ. ಸಂಭವನೀಯತೆಗಳನ್ನು ಯಾವ ಥರ ಹಾಕಬೇಕು ನೋಡ್ರಿ. NX 36 ಇದೆ. NE ಯಾವ ಥರ ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಎಸ್ 24th ಕ್ವಶನ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದು. ಈ ಕ್ವಶನ್ಸ್ಗಳು ಖಂಡಿತವಾಗಿ ಡೆಫಿನೆಟ್ ಆಗಿ ಪರೀಕ್ಷೆಗೆ ಬಂದೇ ಬರ್ತದೆ. ಸೊ ನಿಮಗೆ ಬರಲೇಬೇಕು ಇದನ್ನು 2 ಮಾರ್ಕ್ಸ್ಗಂತೂ.
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನ ಕೇಳ್ತಾರೆ. ಇನ್ನು 3 ಮಾರ್ಕ್ಸ್ಗೆ ನೋಡೋದಾದರೆ √11 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಅದನ್ನು ಈ ಥರ ತಾವೇನು ಮಾಡ್ಬೋದಾಗಿತ್ತು, √11 ಅಭಾಗಲಬ್ಧ ಅಂತ ಸಾಧನೆ ಮಾಡ್ತಕ್ಕಂಥ ಕ್ರಮ ಇತ್ತು. ಮುಂದಿನ ಪ್ರಶ್ನೆ, ಎಸ್ ಮಸ ಇದೆ ಮತ್ತು 20ರ ಲಸವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕ್ರಮ ಎಸ್ ಇದನ್ನು ಇನ್ನಷ್ಟು ಇಲ್ಲಿ ಮುಂದುವರೆದ ಅಲ್ಲಿ ಲಸ 60 ಅಂತ ಏನಾಗಬೇಕಾಗಿತ್ತು ಬರಬೇಕು. ಮುಂದೆ ಕೊಠಡಿಯ ಉದ್ದ ಇದೆ ನೋಡಿ, ಉದ್ದ ಅಗಲ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. 26ರಲ್ಲಿರ್ತಕ್ಕಂಥದ್ದು ಎಸ್ ಉದ್ದ ಅಗಲ ತಂದು ಸೊ ಲಾಸ್ಟ್ ಇಲ್ಲಿವರೆಗೂ ಕೂಡ ನೀವೇನು ಮಾಡಬೇಕಾಗಿತ್ತು, 26ದು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಕೇನ ಬೆಲೆ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಯಾವ ಥರ ಕೇನ ಬೆಲೆ ಕಂಡುಹಿಡಿತೀರಿ, ಸಮೀಕರಣ ನೋಡಿ px² - ak = 0 ಅಂತಿದೆ. ಸೊ ಇದರಲ್ಲಿ ಈ ಸಮೀಕರಣದ ವಿಸ್ತೃತ ರೂಪ. ಸೊ ಇಷ್ಟು ಕೇದ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 94 ಅಂತ ಆಗ್ತದೆ. ಎಸ್ ಟ್ರಿಗ್ನಾಮೆಟ್ರಿಯಲ್ಲಿ ಸಾಧಿಸಲಿಕ್ಕೆ 2 ಲೆಕ್ಕಗಳಿದ್ದಾವೆ. ಅವು 2 ಲೆಕ್ಕಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಆ ಲೆಕ್ಕ ಸಾಧಿಸಿದ ನಂತರ ಈ ಥರ ತಾವೇನಾಗಬೇಕಾಗಿತ್ತು ಬರಿಬೇಕಿತ್ತು. ಇದು ಒಂದು ಲೆಕ್ಕ ಇತ್ತು. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದಿದೆ, ವೆರಿ ಈಸಿ ಇದೆ. ಅದಕ್ಕೆ ಟ್ರಿಕ್ಸ್ಗಳನ್ನು ನೋಡಿಕೊಂಡು ನೀವು ಬಿಡಿಸ್ರಿ. ಮಧ್ಯಾಂಕ ಕಂಡುಹಿಡಿಯೋದಿದೆ, ದತ್ತಾಂಶ ನೋಡ್ಕೊಡ್ರಿ ಏನೇನು ದತ್ತಾಂಶ ಇದೆ ಅಂತ. ಆ ದತ್ತಾಂಶದ ಮಧ್ಯಾಂಕವನ್ನು ಎಸ್ ಸೂತ್ರ ಇದೆ, ಮಧ್ಯಾಂಕದ್ದು ಸೂತ್ರ ಹಾಕಿ ಸೊ ಟೋಟಲಿ ಅದರದ್ದು ಉತ್ತರ ಎಷ್ಟು ಬರಬೇಕು, ಇಷ್ಟು ಬರಬೇಕು, 28 ಅಂತ ಬರಬೇಕು. ನೆಕ್ಸ್ಟ್ ಎಸ್ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮ ಅಂತ ಸಾಧನೆ ಮಾಡೋದಿದೆ. ಇದಂತರೂ ತಮಗೆಲ್ಲ ಬಂದೇ ಬರ್ತದೆ. ಓಕೆ, ನೆಕ್ಸ್ಟ್ ಈ ದತ್ತಾಂಶಕ್ಕೆ ಎಸ್ ಕಡಿಮೆ ವಿಧಾನದ ಓಜು ಇದೆ, ಗ್ರಾಫ್ ಇದೆ ನೋಡ್ಕೊಡ್ರಿ, ಅಂಕಗಳನ್ನು ನೋಡ್ಕೊಡ್ರಿ, ವಿದ್ಯಾರ್ಥಿಗಳನ್ನ ನೋಡ್ಕೊಡ್ರಿ. ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕ್ಯಾಲ್ಕುಲೇಷನ್ ಟೇಬಲಲ್ಲಿ ಹಾಕಿ ಗ್ರಾಫ್ ನಿಮ್ಮದು ಈ ಥರ ಆದರೆ 3 ಮಾರ್ಕ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಅನುರೂಪ ಬಾಹುಗಳು 2/3 ಅಂತ ರಚಿಸ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ತಾವು ಈ ಥರ ಏನು ಮಾಡಬೇಕಾಗಿತ್ತು, ರಚನೆಗಳಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡಿದ್ರೆ 3 ಮಾರ್ಕ್ಗಳನ್ನು ಕೊಡ್ತಾರೆ. ನೀವು ಮೇನ್ ಕ್ವಶನ್ಸ್ ನೋಡ್ಕೊಡ್ರಿ, ಆಮೇಲೆ ಉತ್ತರಗಳನ್ನು ನೀವೇನು ಮಾಡಿರಿ ಆಮೇಲೆ ಅದರದ್ದು ಟ್ಯಾಲಿ ಮಾಡಿರಿ. ಇಲ್ಲಿ ಛಾಯೀಕರಿಸಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ. ABCD ಈ ಡಯಾಗ್ರಾಮ್ ಇದೆ. ಸೊ ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತು, ಸಾಲ್ವ್ ಮಾಡಬೇಕಾಗಿತ್ತು. ಛಾಯಿಗೊಳಿಸಿದ ಭಾಗ ಅದರ ವಿಸ್ತೀರ್ಣ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅದರದ್ದು ಡಾಟಾಗಳನ್ನು ನೋಡ್ಕೋಬೇಕು, ಸೂತ್ರ ನೆನಪಿರಬೇಕು. ನೆಕ್ಸ್ಟ್ ಇನ್ನೊಂದು ಇದೆ, ಈ ಚಿತ್ರದಲ್ಲಿರ್ತಕ್ಕಂಥದ್ದು ಇದ್ರದ್ದು ವಿಸ್ತೀರ್ಣ ಕಂಡ್ಲಿಕ್ಕೆ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ 2 ಲೆಕ್ಕ. ಸೊ ಇದನ್ನು ಈ ಥರ ತಾವುಗಳನ್ನು ಬಿಡಿಸಿ ಸೂತ್ರಗಳನ್ನು ಹಾಕಬೇಕಾಗಿತ್ತು. ಸೊ ಟೋಟಲಿ ಉತ್ತರ ಎಷ್ಟು ಬರಬೇಕು, 448 cm² ಬರಬೇಕು. ಲಾಸ್ಟ್ ಕ್ವಶನ್ ಇದಿದೆ 33ರಲ್ಲಿ. ಚಿತ್ರವನ್ನು ಸರಿಯಾಗಿ ನೋಡ್ಕೊಡ್ರಿ, ಇಲ್ಲ ದತ್ತಾಂಶಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳನ್ನು ತಾವೇನು ಮಾಡಬೇಕಾಗಿತ್ತು, ಈ ಥರ ಬಿಡಿಸಬೇಕಾಗಿತ್ತು. ಸೊ ಟೋಟಲಿ ಅಲ್ಲಿ 29.25 ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ಬರಬೇಕು. ಸೊ ನನಗನ್ನಿಸ್ತದ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು, ಅದಕ್ಕಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತು ಅನ್ನಿಸ್ತದ ಇದು ಮೋಸ್ಟ್ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ನೀವು ನೋಡ್ತೀರಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗಿ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಸೊ ಸಿಗುವ